ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಕೇವಲ 2 ಉಳಿದಿರುವ ಚಪಾತಿನ ಯೂಸ್ ಮಾಡಿಕೊಂಡು ಈ ರೀತಿ ಗರಿಗರಿಯಾದಂಥ ಸೂಪರ್ ಆದಂಥ ಹೋಟೆಲ್ ರೀತಿಯ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ದೋಸೆ ಬರ್ತೈತ್ರಿ. ನಿಮಗೆ ಅನ್ಸೋದನೇ ಇಲ್ಲ ಇದು ಉಳಿದಿರುವ ಚಪಾತಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ದೋಸೆ ರೆಸಿಪಿ ಅಂಥೇಳಿ. ಸ್ವಲ್ಪ ಕೂಡ ಹರಿಯೋದಿಲ್ಲ, ಅಂಟೋದಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತೈತ್ರಿ. ಸೇಮ್ ಅಕ್ಕಿ ದೋಸೆ ಯಾವ ರೀತಿ ಟೇಸ್ಟ್ ಇರ್ತೈತಲ್ಲ ಅದೇ ರೀತಿ ಇರ್ತೈತಿ. ಬರೀ ಹಾಗಿದ್ರೆ ಈ ಒಂದು ಸೂಪರ್ ಆಗಿರುವ ಚಪಾತಿನ ಯೂಸ್ ಮಾಡಿಕೊಂಡು ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ ಈ ದೋಸೆನ ಮಾಡೋಕೆ ಕೇವಲ ಉಳಿದಿರುವಂಥ 2 ಚಪಾತಿನ ಯೂಸ್ ಮಾಡ್ಕೊಳಕತ್ತೇನೆ ರೀ. ಚಪಾತಿನ ಮಾಡುವಾಗ ಎಲ್ಲರ ಮನೇಲೂ 2 ಅಥವಾ 3 ಚಪಾತಿ ಉಳ್ದ ಬಿಡ್ತಾವು. ಆವಾಗ ಆ ಚಪಾತಿನ ಯೂಸ್ ಮಾಡಿಕೊಂಡು ಈ ರೀತಿ ಇನ್ಸ್ಟಂಟಾಗಿ ಹೆಲ್ದಿ ಆದಂಥ ಒಂದು ದೋಸೆ ರೆಸಿಪಿನ ಎಲ್ಲರಿಗೂ ಮಾಡಿಕೊಟ್ರೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ನೋಡ್ರಿ, ಇವಾಗ ನಾನು 2 ಚಪಾತಿನ ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೇನೆ. 2 ಚಪಾತಿನ ಯೂಸ್ ಮಾಡಿಕೊಂಡು ನಾವು 6ರಿಂದ 7 ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದ್ರಿ. ನೀವು ಜಾಸ್ತಿ ಪ್ರಮಾಣದಾಗ ದೋಸೆನ ಮಾಡೋದಾದ್ರೆ ಇನ್ನೂ 2 ಚಪಾತಿನ ಹೆಚ್ಚಾಗಿ ತಗೊಳ್ರಿ. ನೋಡ್ರಿ, ಇವಾಗ ನಾನು ಈ ಚಪಾತಿನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡೇನಿ. ಇವಾಗ ಅದಕ್ಕೆ 1 ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತಗೊಳಕತ್ತೇನೆ ರೀ. ಮೊಸರು ಮತ್ತು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಈ ರೀತಿ ಚಪಾತಿನ ಪೂರ್ತಿಯಾಗಿ ಕಲಿಸಿ ಕೇವಲ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯೋಕೆ ಇಡಬೇಕ್ರಿ. ನೋಡ್ರಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅಕಸ್ಮಾತ್ ಸ್ವಲ್ಪ ಇದಕ್ಕೆ ಮೊಸರು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಯೋಕೆ ಇಡ್ರಿ. ನೋಡ್ರಿ, ಇವಾಗ ನಾನು 10 ನಿಮಿಷ ಬಿಟ್ಟು ನೋಡಾಕತ್ತೇನಿ. ಚಪಾತಿ ಮತ್ತು ಮೊಸರು ಪೂರ್ತಿಯಾಗಿ ನೆಂದೈತಿ. ಈ ರೀತಿ ಆದ್ರೆ ನಾವು ಮಾಡುವಂಥ ದೋಸೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವು. ಇವಾಗ ನೋಡ್ರಿ, ಆ ನೆನೆದಿರುವಂಥ ಚಪಾತಿನ ನಾನು ಒಂದು ಮಿಕ್ಸಿ ಜಾರೊಳಗೆ ಸೇರಿಸ್ಕೊಳತ್ತೇನಿ. ಇವಾಗ ಇದಕ್ಕೆ ನೀರೇನಾದರೂ ನಿಮ್ಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರ್ಬೇಕ್ರಿ. ಸ್ವಲ್ಪ ತರಿಯಾಗಿದ್ರೂ ನಡಿತೈತಿ. ಚಪಾತಿ ಮತ್ತು ಮೊಸರು ಪೂರ್ತಿಯಾಗಿ ನೆಂದಿರೋದ್ರಿಂದ ಇದನ್ನು ಮಿಕ್ಸಿ ಮಾಡ್ಕೊಳಕ್ಕೆ ಏನೂ ಕಷ್ಟ ಆಗಂಗಿಲ್ಲ. ನೋಡ್ರಿ, ಈ ರೀತಿ ಪೇಸ್ಟ್ ಆದ್ರೆ ಸಾಕು. ಇವಾಗ ಇದಕ್ಕೆ ನಾವು ಯಾವ ಕಪ್ನಾಗ ಮೊಸರನ್ನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಬಾಂಬೆ ರವಾನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ ರೀ. 1 ಕಪ್ ಬಾಂಬೆ ರವೆ ಮತ್ತು 2 ಸ್ಪೂನು ಕಡಲೆ ಹಿಟ್ಟು ಮತ್ತು ಅದೇ ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೀವು ಅಕ್ಕಿ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ, ಕಲರ್ಗೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸಿ ಮಾಡ್ಕೊರಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆಂಟಿ ಒಳಗಿರ್ತೈತಲ್ಲ ಆ ಕನ್ಸಿಸ್ಟೆಂಟಿ ಒಳಗೆ ಈ ಹಿಟ್ಟು ರೆಡಿ ಆಗಬೇಕು. ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರ್ಬೇಕ್ರಿ. ನೋಡ್ರಿ, ಈ ರೀತಿ ಆಗಬೇಕು. ದೋಸೆ ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು ಮತ್ತು ಜಾಸ್ತಿ ತಿಳುನೂ ಆಗಬಾರ್ದು. ನೋಡ್ರಿ, ಈ ಕನ್ಸಿಸ್ಟೆಂಟಿ ಒಳಗೆ ಹಿಟ್ಟು ರೆಡಿ ಆಗಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೇನೆ. ನೋಡ್ರಿ, ಈ ರೀತಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದ ಇವಾಗ ಇದನ್ನು 1 ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಗಾಳಿ ಒಳಗಡೆ ಹೋಗಿ ಹಿಟ್ಟು ಹಗುರ ಆಗಿ ಬರ್ತೈತಿ. ನೋಡ್ರಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಈನೋ ಪೌಡ್ರನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ. ನೀವು ಈನೋ ಬದಲಿಗೆ ಅಡುಗೆ ಸೋಡಾ ಬೇಕಾದರೂ 1 ಚಿಟಿಕೆಯಷ್ಟು ಸೇರಿಸ್ಕೊಳ್ಬೋದು. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಆದ್ರೆ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು. ನಾವು ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು. ಮನೆಯಲ್ಲಿ ಯಾವಾಗಲಾದರೂ 2 ಚಪಾತಿ ಉಳಿದಾಗ ಈ ದೋಸೆನ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಯಿತು. ಈ ಕಡೆ ನಾನು ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿಂದ ಅದಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳಕತ್ತೇನೆ. ಇವಾಗ ಇದಕ್ಕೆ 2 ಹನಿಯಷ್ಟು
ಅಡುಗೆ ಎಣ್ಣೆನ ಹಾಕಿ ಅದನ್ನು ಕೂಡ ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ನಾವು ದೋಸೆನ ಹಾಕ್ಕೊಳ್ಬೇಕ್ರಿ. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ದೋಸೆ ಕೂಡ ಹರಿಯೋದಿಲ್ಲ ಮತ್ತು ಹಂಚಿಗೂ ಕೂಡ ಅಂಟೋದಿಲ್ಲ. ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ. ಇವಾಗ ಹಿಟ್ಟನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನಿಲ್ಲೇ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡತ್ತಿರ್ಬೋದು ನೀವು ಎಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ದೋಸೆ ಬರತ್ತಾವಂತ ಹೇಳಿ ನಮಗೆ ಅನಿಸೋದನ್ನೇ ಇಲ್ಲ. ಇವು ಉಳಿದಿರೋ ಚಪಾತಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ದೋಸೆ ಅಂಥೇಳಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತಾವ್ರಿ. ಮತ್ತು ಸ್ವಲ್ಪ ಕೂಡ ಹರಿಯೋದಿಲ್ಲ, ಹಂಚಿಗೆ ಅಂಟೋದಿಲ್ಲ. ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡುವಂಥ ದೋಸೆಗೂ ಈ ದೋಸೆಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರುವುದಿಲ್ಲರಿ. ಅಷ್ಟೊಂದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಇವಾಗ ಸ್ವಲ್ಪ ದೋಸೆ ಬೆಂದಿದೆ ಅನ್ನುವಾಗ ಅದಕ್ಕೆ ಎಣ್ಣೆನಾಗಲಿ ತುಪ್ಪನಾಗಲಿ ಇಲ್ಲ ಬೆಣ್ಣೆನಾಗಲಿ ಅಪ್ಲೈ ಮಾಡಬೇಕು. ನಾನಿಲ್ಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಅಪ್ಲೈ ಮಾಡತ್ತೀನಿ. ಈ ರೀತಿ ದೋಸೆ ಹಂಚನ್ನು ತಿರುತ್ತಾ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಪೂರ್ತಿಯಾಗಿ ಬೆಂದು ಕ್ರಿಸ್ಪಿಯಾಗಿ ದೋಸೆ ಬರ್ತಾವ್ರಿ. ನೋಡತ್ತಿರ್ಬೋದು ನೀವು ಕಲರ್ ನೋಡ್ರಿ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ. ಬಂಗಾರದ ಬಣ್ಣದಂತಿರುವ ಈ ದೋಸೆನ ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಅಷ್ಟೊಂದು ಪರ್ಫೆಕ್ಟಾಗಿ ದೋಸೆ ಬರ್ತೈತ್ರಿ. ನೋಡ್ರಿ ಯಾವ ರೀತಿ ದೋಸೆ ಬಂದೈತೆ ಅಂಥೇಳಿ. ಸ್ವಲ್ಪ ಕೂಡ ತವೆಗೆ ಅಂಟಿಲ್ಲ, ಭಾಳ ಪರ್ಫೆಕ್ಟಾಗಿ ಬರ್ತೈತ್ರಿ. ಈ ರೀತಿ ಪ್ರತಿಯೊಂದು ದೋಸೆನ ಹಾಕೊಳ್ಳುವಾಗೂ ಅಷ್ಟೇ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ಆಮೇಲೆ ದೋಸೆನ ಹಾಕ್ಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ದೋಸೆನೂ ಇಷ್ಟ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ. ಇವಾಗ ನಾನಿಲ್ಲೇ ಇನ್ನೊಂದು ದೋಸೆನ ಮಾಡಿ ತೋರ್ಸಾಕತ್ತೀನಿ. ದೋಸೆನ ಹಾಕ್ಕೊಳ್ಳುವಾಗ ಪೂರ್ತಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಬೇಕು. ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ದೋಸೆ ತವಾನ ತಿರುತ್ತಾ ಈ ರೀತಿ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಗರಿಯಾಗಿ ಬರ್ತಾವ್ರಿ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಈ ಒಂದು ದೋಸೆ ರೆಸಿಪಿನ ನೀವು ಬೆಳಗಿನ ನಾಷ್ಟಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ನೋಡ್ರಿ ಎಷ್ಟು ನೀಟಾಗಿ ದೋಸೆ ಬಂದಿದೆ ಅಂಥೇಳಿ. ಈ ದೋಸೆ ಕೂಡ ಎಷ್ಟೊಂದು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ ನೀವೇ ನೋಡತ್ತೀರಿ. ನೀವು ಕೂಡ ಉಳಿದಿರೋ ಚಪಾತಿನ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಉಳಿದಿರುವ ಚಪಾತಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ದೋಸೆ ರೆಸಿಪಿ ಇಷ್ಟ ಆದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಇವಾಗ ನಾನಿಲ್ಲೇ ಮತ್ತು ಇನ್ನೊಂದು ದೋಸೆನ ಮಾಡಿ ತೋರ್ಸಾಕತ್ತೇನಿ. ಈ ಹಿಟ್ಟನ್ನು ಒಂದು 5 10 ನಿಮಿಷ ನೆನೆಯೋಕ್ಕಿಟ್ಟು ಆಮೇಲೆ ನೀವು ದೋಸೆ ಮಾಡಿಕೊಂಡ್ರೆ ದೋಸೆ ಇನ್ನೂ ಸೂಪರಾಗಿ ಗರಿಯಾಗಿ ಬರ್ತಾವ್ರಿ. ನೋಡ್ರಿ ಆವಾಗ ನಾನು ಮಾಡಿರುವ ದೋಸೆಗೂ ಈ ದೋಸೆಗೂ ಸ್ವಲ್ಪ ವ್ಯತ್ಯಾಸ ಐತಿ. ಯಾಕಂದರೆ ಈ ದೋಸೆ ಮಾಡುವಾಗ ಹಿಟ್ಟು ಪೂರ್ತಿಯಾಗಿ ನೆಂದಿತ್ತು. ನೋಡತ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ದೋಸೆ ಬಂದೈತೆ ಅಂಥೇಳಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ರಿ, ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತೈತಿ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಇದೊಂದೇ ದೋಸೆ ಅಂತಲ್ಲ, ಇನ್ನೂ ಸಾಕಷ್ಟು ದೋಸೆ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಈಗಾಗಲೇ ಅಪ್ಲೋಡ್ ಮಾಡೈತಿ. ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋನೂ ಬೇಕಾದರೂ ಚೆಕ್ ಮಾಡಿಕೊಂಡು ನೀವು ದೋಸೆನ ಮಾಡ್ಕೊಳ್ಬೋದು. ಅಕ್ಕಿನ ನೆನೆ ಹಾಕಿಲ್ಲ ಅಥವಾ ರುಬ್ಬಿಲ್ಲ ಅಂಥೇಳಿ ದೋಸೆ ಮಾಡಿಕೊಂಡು ತಿನ್ನೋದನ್ನು ಬಿಡಬೇಡ್ರಿ. ಈ ರೀತಿ ಇನ್ಸ್ಟಂಟಾಗಿ ಚುರುಮರಿ ಮತ್ತು ಹಸಿ ಆಲೂಗಡ್ಡೆ, ಈ ರೀತಿ ಅವಲಕ್ಕಿ ಮತ್ತು ಉಳಿದಿರೋ ಚಪಾತಿನ ಯೂಸ್ ಮಾಡಿಕೊಂಡು ದೋಸೆನ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್.